ಗುಡ್ ಮಾರ್ನಿಂಗ್ ಪೀಪಲ್. ಟೈಮ್ ಏನೀಗ 10:45 ಆಗಿದೆ. ಸೊ ನಮ್ಮ ಏಪ್ರಿಲ್ 6 457 ಫಸ್ಟ್ ಸರ್ವಿಸ್ ಇವತ್ತು. ಸೊ ಡಿಸ್ಟೆನ್ಸ್ ಕವರ್ಡ್ ಬಂದು 888 ಕಿಲೋಮೀಟರ್ಸ್ ಆಗಿದೆ. ಆ್ಯಕ್ಚುಲಿ 3 ಕಿಲೋಮೀಟರ್ಸ್ ಮನೆ ಅಂತಲೇ ಆಯಿತು ಇಲ್ಲಿಗೆ. ಸೊ 888 ಕಿಲೋಮೀಟರ್ಸ್ ಆಗಿದೆ. ಸೊ ನಿಮಗೆ ಸರ್ವಿಸ್ ಆದಮೇಲೆ ಎಷ್ಟಾಯಿತು ಏನಾಯಿತು, ಕನ್ಸ್ಯೂಮಬಲ್ಸ್ಗೆ ಎಷ್ಟಾಯಿತು ಅಥವಾ ಲೇಬರ್ ಎಷ್ಟು ಅಂದರು. ಫಸ್ಟ್ 3 ಸರ್ವಿಸ್ ಒಂದು ಲೇಬರ್ ಫ್ರೀ ಇದೆ. ಸೊ ಕನ್ಸ್ಯೂಮಬಲ್ಸ್ ಎಲ್ಲ ಎಷ್ಟಾಗಿದೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ ಸರ್ವಿಸ್ ಆದಮೇಲೆ. ಸೊ ಬ್ರೇಕ್ ಇನ್ ಪೀರಿಯಡು ಆಯಿತು, ಎಲ್ಲ ಕರೆಕ್ಟಾಗಿ ಆಯಿತು. ಸೊ ಹೈವೇಸಲ್ಲೂ ಹೋಗಿದ್ದೆ, ಟ್ರಾಫಿಕಲ್ಲೂ ಓಡಿಸಿದ್ದೀನಿ, ಸೊ ಸ್ವಲ್ಪ ಟ್ವಿಸ್ಟಿ ರೋಡ್ಸಲ್ಲೂ ಓಡಿಸಿದ್ದೀನಿ. ಬ್ರೇಕ್ ಇನ್ ಪೀರಿಯಡ್ ಎಲ್ಲ ಕರೆಕ್ಟಾಗಿ ಆಗಿದೆ. ಸೊ ಬ್ರೇಕ್ ಇನ್ ಪೀರಿಯಡ್ ಯಾಕೆ ಮಾಡಬೇಕು ಅಂತಾರೆ. ಸೊ ನೋಡಿದ್ರೆ ಮುಂಚೆ ಈಗ ಒಂದು 20 ಇಯರ್ಸ್ 30 ಇಯರ್ಸ್ ಡೌನ್ ದ ಲೈನ್ ನೋಡಿದ್ರೆ, ಸಾರಿ 20 ಇಯರ್ಸ್ 30 ಇಯರ್ಸ್ ಹಿಂದೆ ನೋಡಿದ್ರೆ ಮಷೀನಿಂಗ್ ಅನ್ನೋದು CNC ಅನ್ನೋದು ಏನಿತ್ತು ಅಷ್ಟು ಪರ್ಫೆಕ್ಟ್ ಆಗಿರಲಿಲ್ಲ. ಎಲ್ಲ ಲೇತ್ ಮಷಿನ್ಸಲ್ಲಿ ಮಾಡ್ತಾಯಿದ್ರು. ಸೊ ಪರ್ಫೆಕ್ಷನ್ ಅನ್ನೋದು ಇರಲಿಲ್ಲ. ಅಂದರೆ ಟಾಲರೆನ್ಸಸ್, ಬೇಸಿಕ್ಲಿ ಮೆಕ್ಯಾನಿಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡೋಂಗೆ ಟಾಲರೆನ್ಸಸ್ ಅಂತಾರೆ. ಈ ಟಾಲರೆನ್ಸಸ್ ಅನ್ನೋದು ಏನಿದೆ ಅದು ಅಷ್ಟು ಪರ್ಫೆಕ್ಟ್ ಆಗಿರಲಿಲ್ಲ. ಈಗ 10 mm ಡಯಾಮೀಟ್ರದ್ದು ಒಂದು ಸಿಲಿಂಡರ್ ಮಾಡಬೇಕು ಅಂದಿದ್ರೆ ಈಗ ಪರ್ಫೆಕ್ಟ್ ನಮಗೆ 10, ಆ ಕಡೆ ±0.1 mm ಇದ್ದರೂ ಇವಾಗ ಇರುತ್ತೆ. ಬಟ್ ಮುಂಚೆಲ್ಲ ನೀವು ನೋಡಿದ್ರೆ ಈಗ 10 mm ಡಯಾಮೀಟರ್ ಸಿಲಿಂಡರ್ ತೊಗೊಂಡ್ರೆ ನಿಮಗೆ 10.05 mm 10 ಅಥವಾ ಕೆಲವೊಂದು ಸರ್ತಿ 1 mm ವರೆಗೂ ಡಿಫ್ರೆನ್ಸ್ ಬರ್ತಿತ್ತು. ಸೊ ಅದಕ್ಕೆ ಇಲ್ಲಿ ಆಟೋಮೊಬೈಲ್ ಕಂಪ್ನೀಸ್ ಅವ್ರು ಏನು ಮಾಡೋರು ಅಂದರೆ ಇನಿಷಿಯಲ್ 1000 ಕಿಲೋಮೀಟರ್ಸ್ ಕರೆಕ್ಟಾಗಿ ಬ್ರೇಕ್ ಇನ್ ಆಗೋ ಥರ ಓಡಿಸಿ ಅಂತಾರೆ. ಸೊ ಸರ್ಟೆನ್ RPM ಕೆಳಗಿಡಿ, ಇಲ್ಲಾಂದರೆ ಇಷ್ಟು ಸ್ಪೀಡ್ ಮೇಲೆ ಹೋಗಬೇಡಿ, ಎಲ್ಲ ಟೈಪ್ ರೋಡ್ಗಳಲ್ಲಿ ಓಡಿಸಿ ಅಂತಾರೆ. ಸೊ ಇವಾಗ ಏನಂದರೆ ನಮ್ಮ CNC ಮಷಿನ್ಗಳಿಂದ ಬಂದಾಗ 3 ಆ್ಯಕ್ಸಿಸ್ ಆಗಲಿ 6 ಆ್ಯಕ್ಸಿಸ್ CNCs ಆಗಲಿ ಇವೆಲ್ಲ ಬಂದಾಗಿಂತ ಮಷೀನಿಂಗ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ ನಿಮಗೆ ಟಾಲರೆನ್ಸಸ್ ಅನ್ನೋದು ತುಂಬ ಟೈಟಾಗಿರುತ್ತೆ. ಸೊ ಏನಾಗುತ್ತೆ ಅಂದರೆ ಇಂಜಿನ್ ಅಸೆಂಬ್ಲಿ ಆದಮೇಲೆ ಈ ಕಂಪ್ರೆಷನ್ ಇಲ್ಲ ಮೈನ್ಯೂಟ್ ಟಾಲರೆನ್ಸಸ್ ಇಶ್ಯೂಸ್ ಏನೇ ಇದ್ರೂ ನೀವು ಬ್ರೇಕಿಂಗ್ ಪೀರಿಯಡಲ್ಲಿ ಅದು ಸರಿ ಹೋಗುತ್ತೆ. ಸೊ ಅದನ್ನ ಕಂಪ್ರೆಷನ್ ಸೀಲಿಂಗ್ ಅಂತಾರೆ. ಬ್ರೇಕಿಂಗ್ ಪೀರಿಯಡಲ್ಲಿ ಬೇಸಿಕ್ಲಿ ನಿಮ್ಮ ಪಿಸ್ಟನ್ ರಿಂಗ್ಸು ಮತ್ತು ಸಿಲಿಂಡರ್ ಹೆಡ್ ಇದೆಲ್ಲ ಕಂಪ್ರೆಷನ್ ಸೀಲ್ ಆಗೋಕ್ಕೆ ಅಂತ ಬ್ರೇಕ್ ಇನ್ ಪೀರಿಯಡ್ ಮಾಡಿ ಅಂತಾರೆ. ಸೊ ಏಪ್ರಿಲಿಯ ಕಡೆ ಅಂತ ಫಸ್ಟು ಬ್ರೇಕ್ ಇನ್ ಪೀರಿಯಡ್ 1000 ಕಿಲೋಮೀಟ್ರ್ ಕೊಟ್ಟಿದ್ದಾರೆ, ಇಲ್ಲಾಂದರೆ 1 ಮಂತ್ ಕೊಟ್ಟಿದ್ದಾರೆ. ನಂದು 1 ಮಂತೇ ಬೇಕು ಅಂದರೆ 1000 ಕಿಲೋಮೀಟ್ರ್ಗಿಂತ. ಸೊ ಎಷ್ಟು ಇನ್ನೂ ಒಂದು 112 ಕಿಲೋಮೀಟರ್ಸ್ ಏನೋ ಕವರ್ ಮಾಡೋಕ್ಕಿತ್ತು. ಬಟ್ ದಟ್ ಈಸ್ ಫೈನ್. ಅಷ್ಟು 888 ಕಿಲೋಮೀಟರ್ಸಲ್ಲೂ ನಾನು ಪ್ರಾಪರಾಗೆ ಬ್ರೇಕ್ ಇನ್ ಮಾಡಿದ್ದೀನಿ. ಸೊ ನಿಮಗೆ ಸರ್ವಿಸ್ ಆದಮೇಲೆ ವೀಡಿಯೋನಲ್ಲಿ ಎಷ್ಟಾಯಿತು ಸರ್ವೀಸು ಅಂತೆಲ್ಲ ಹೇಳ್ತೀನಿ. ಸಿಗೋಣ ಸರ್ವಿಸ್ ಆದಮೇಲೆ. ನಮಸ್ಕಾರ ಎಲ್ಲರಿಗೂ. ನಮ್ಮ ಏಪ್ರಿಲ್ RS 457 ಫಸ್ಟ್ ಸರ್ವಿಸ್ ಸಕ್ಸಸ್ಫುಲಿ ಚೆನ್ನಾಗಾಗಿದೆ, ಪರ್ಫೆಕ್ಟಾಗಿದೆ. ಸೊ ನನ್ನ ಗಾಡಿ ತೊಗೊಂಡಿದ್ದು ಮತ್ತು ಸರ್ವಿಸ್ ಮಾಡಿಸಿದ್ದು 2 ಹೊಸಕೆರೆಹಳ್ಳಿ ಫ್ಯಾಲ್ಕಾನ್ ಮೊಬೈಲ್ಸಲ್ಲಿ. ಸೊ ಸರ್ವಿಸ್ ಮಾಡಿದ ಬಗ್ಗೆ ಆಗಲಿ ಏನೇ ಇಶ್ಯೂಸ್ ಇಲ್ಲ. ಸೊ ನಿಮಗೆ ಫಸ್ಟ್ ಡೈರೆಕ್ಟಾಗಿ ಬಿಲ್ಲೇ ತೋರಿಸ್ತೀನಿ. ಸೊ ಲೇಬರ್ ಚಾರ್ಜಸ್ ಈ ಮಿಸಲೇನಿಯಸ್ ಏನಾಗಿದೆ ಅದೇ ₹0.08 ಆ್ಯಡ್ ಆಗಿದೆ. ಸೊ ಫಸ್ಟ್ ಸರ್ವಿಸ್ ಫ್ರೀ ಆಗಿರೋದ್ರಿಂದ ಲೇಬರ್ ಚಾರ್ಜಸ್ ಕಂಪ್ಲೀಟ್ಲಿ 0. ಸೊ ನೆಕ್ಸ್ಟ್ ಪಾರ್ಟ್ ಚಾರ್ಜಸ್ ಅಥವಾ ಪೇಯ್ಡ್ ಚಾರ್ಜಸ್ ಏನೇನಕ್ಕೆ ಚಾರ್ಜ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಆಯಿಲ್ ಫಿಲ್ಟರ್ ₹1190. ಸೊ ಆಯಿಲ್ ಫಿಲ್ಟರ್ ಬಂದು ನಿಮ್ಮದು ಸೊ ಇನಿಷಿಯಲಿ ಆ ಬ್ರೇಕಿಂಗ್ ಪೀರಿಯಡ್ ಏನಿರುತ್ತೆ ಆ ಬ್ರೇಕಿಂಗ್ ಪೀರಿಯಡಲ್ಲಿ ಗಾಡಿ ಓಡಿಸ್ತಾ ನಿಮಗೆ ಆ ಟೈನಿ ಮೆಟಲ್ ಶೇವಿಂಗ್ಸ್ ಅವೆಲ್ಲ ಏನಿರುತ್ತೆ ಅದೆಲ್ಲ ಆಯಿಲ್ ಅಲ್ಲಿ ಫಿಲ್ಟರ್ ಆಗಿ ನಿಮಗೆ ಫಿಲ್ಟರ್ ಆಗಿರೋ ಆಯಿಲ್ ಬಂದು ಇಂಜಿನ್ಗೆ ಹೋಗ್ತಾ ಇರುತ್ತೆ. ಸೊ ಆಯಿಲ್ ಫಿಲ್ಟರ್ ಚೇಂಜ್ ಮಾಡೋದು ಮಸ್ಟ್. ನೆಕ್ಸ್ಟ್ ನಿಮಗೆ ಪ್ಯಾಕಿಂಗ್. ಸೊ ಪ್ಯಾಕಿಂಗ್ ಅಂದರೆ ನಿಮ್ಮದು ಇಂಜಿನ್ ಆಯಿಲ್ ಡ್ರೈನ್ ಬೋಲ್ಟ್ ಇರುತ್ತಲ್ಲ, ಆ ಡ್ರೈನ್ ಬೋಲ್ಟಲ್ಲಿ ನಿಮಗೆ ಒಂದು ವಾಷರ್ ಇರುತ್ತೆ, ಆ ವಾಷರ್ ಚೇಂಜ್ ಮಾಡಿರ್ತಾರೆ. ಪ್ಲಸ್ ನೀವು ಆಯಿಲ್ ಫಿಲ್ಟರ್ ಬಿಚ್ಚೋಕ್ಕೆ ಅದೊಂದು ಆ ಕವರ್ ಇರುತ್ತಲ್ಲ, ಆ ಕವರಲ್ಲಿ ನಿಮಗೆ ಒಂದು ರಬ್ಬರ್ ಓರಿಂಗ್ ಇರುತ್ತೆ. ಸೊ ಇದಕ್ಕೆಲ್ಲ ಸೇರಿ ನಿಮಗೆ ₹8 ಚಾರ್ಜ್ ಮಾಡಿದ್ದಾರೆ. ನೆಕ್ಸ್ಟ್ ರೈಟ್ ರೇರ್ ವ್ಯೂ ಮಿರರ್ ₹683. ಸೊ ಒಂದು 2-3 ಮಿನಿಟ್ಸ್ ನೀವು ಹಿಂದೆ ಸ್ಕ್ರೋಲ್ ಮಾಡಿದ್ರೆ ನೀವು ನೋಡ್ಬೋದಿತ್ತು ಈ ಮಿರರಲ್ಲಿ ಒಂದು ಸಣ್ಣ ಕ್ರ್ಯಾಕ್ ಇತ್ತು. ಸೊ ನಾನು ಮಿರರ್ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಜೋರಾಗಿ ತಿರುಗಿಸ್ಬಿಟ್ಟೆ. ಸೊ ಒಂದು ಅಡ್ವೈಸ್ ಏನಂದರೆ ನೀವು ಏಪ್ರಿಲ್ RS 457 ತಿರುಗಿಸ್ತೀರಾ ಅಂದರೆ 2 ಕಡೆಯೂ ಇಟ್ಕೊಳ್ಳಿ, ಒಂದೇ ಕಡೆ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಕ್ರ್ಯಾಕ್ ಬೀಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಗಲ್ಫ್ VA ಕೂಲೆಂಟ್. ಸೊ ಕೂಲೆಂಟ್ ಬರೀ ಟಾಪ್ ಅಪ್ ಮಾಡಿದ್ದಾರೆ ಅಷ್ಟೇ, ಕೂಲೆಂಟ್ ಚೇಂಜ್ ಮಾಡಿಲ್ಲ.
33.60 rupees. ಸೊ ಗಲ್ಫ್ VS ಸೂಪರ್ ಬೈಕ್ FS ಅಂದರೆ ಫುಲ್ಲಿ ಸಿಂಥೆಟಿಕ್ ಆಯಿಲ್. ಸೊ ನಿಮಗೆ ಪ್ರೀಮಿಯಮ್ ಬೈಕ್ಸ್ ಅನ್ನೋದಕ್ಕಿಂತ ನಿಮಗೆ ಹೈ ರೆವಿಂಗ್ ಇಂಜನ್ಸ್ ಅಂದರೆ ಹೈ ಕಂಪ್ರೆಷನ್ ಇಂಜನ್ಸ್ ಅಲ್ಲೆಲ್ಲ ನಿಮಗೆ ಕಂಪ್ಲೀಟ್ಲಿ ಸಿಂಥೆಟಿಕ್ ಆಯಿಲೇ ಯೂಸ್ ಮಾಡ್ತಾರೆ. ಸೊ ಈ ಸಿಂಥೆಟಿಕ್ ಆಯಿಲ್ ಬಂದು ಅದ್ರ ಪ್ರಾಪರ್ಟೀಸ್ ಏನಿದೆ ಮಿನರಲ್ ಬೇಸ್ಡ್ ಆಯಿಲ್ಗಿಂತ ಜಾಸ್ತಿ ಇರುತ್ತೆ. ಸೊ ಬೆಟರ್ ಹೀಟ್ ಕೆಪಾಸಿಟಿ ಆಗಲಿ ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಅದಕ್ಕೆ 2035 rupees. ಸೊ ರಫ್ಲಿ 900 rupees ಚಾರ್ಜ್, ರಫ್ಲಿ 900 rupees ಆಗಿದೆ ಎಲ್ಲಿ ಒಂದು ಕೂಲೆಂಟ್ ಬಾಟಲ್ಗೆ. ಸೊ 2.2 ಇಂದ 2.4 ಲೀಟರ್ಸ್ ಏನೋ ಹಿಡಿಯುತ್ತೆ ನಮ್ಮ RS457ಗೆ. ನೆಕ್ಸ್ಟು ಪ್ಯಾಚ್ ಚೆಕಪ್ 150 rupees. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಬಂದು ಡಿಸ್ಕ್ ಬ್ರೇಕ್ ಆಗಿರೋದ್ರಿಂದ ಪ್ಯಾಡ್ ಚೆಕಪ್ ಮಾಡಿದ್ದಾರೆ. ಇದುವರೆಗೂ ಯೂಶ್ವಲಿ ಮುಂಚೆ ನೋಡಿರ್ಬೋದು ನೀವು, ಪ್ಯಾಡ್ಸ್ ಬ್ರೇಕ್ ಫೇಡ್ ಇಶ್ಯೂ ಆಗಲಿ ಅವೆಲ್ಲ ಜಾಸ್ತಿ ಬಂದಿದೆ. ಸೊ ನನಗೆ ಇದುವರೆಗೂ ಈ ಫಸ್ಟ್ ಮಂತಲ್ಲಿ ಏನು ಓಡಿಸಿದ್ದೀನಿ ಇದುವರೆಗೂ 950 ಕಿಲೋಮೀಟರ್ ಸಮಥಿಂಗ್ ಕವರ್ ಮಾಡಿದ್ದೀನಿ ಇದುವರೆಗೂ. ಸೊ ನನಗೆ ಯಾವುದೇ ಥರ ಇಶ್ಯೂಸೇ ಆಗಲಿ ಏನೇ ಆಗಿಲ್ಲ. ಸೊ ನೆಕ್ಸ್ಟು ಚೈನ್ ಲೂಪ್ ಮತ್ತು ಚೈನ್ ಕ್ಲೀನಿಂಗ್. ಸೊ ಈ ಚೈನ್ನ ಕ್ಲೀನ್ ಮಾಡಿ ಹಾಗೆ ಲೂಪ್ ಮಾಡಿದ್ದಾರೆ. ಸೊ ಅದಕ್ಕೆ 350 ಆ್ಯಂಡ್ 205 rupees ಚಾರ್ಜ್ ಮಾಡಿದ್ದಾರೆ. ನೆಕ್ಸ್ಟು ಕನ್ಸ್ಯೂಮೇಬಲ್ಸ್. ಸೊ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್ ಚಾರ್ಜಸ್ ಅಡಿಷ್ನಲ್ ಏನೇನಿರುತ್ತೋ ಅದಕ್ಕೆಲ್ಲ ಸೇರಿ 450 rupees ಮಾಡಿದ್ದಾರೆ. ಸೊ ಗ್ರ್ಯಾಂಡ್ ಟೋಟಲ್ ನೋಡಿ 5106 rupees ಆಗಿದೆ. ಅದು ಮಿರರ್ ಆ್ಯಡ್ ಮಾಡಿರೋದ್ರಿಂದ. ಸೊ ಮಿರರ್ನ ಮೈನಸ್ ಮಾಡಿದ್ರೆ ನಿಮಗೆ ರಫ್ಲಿ 4200 ಇಂದ 4300 rupees ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಫಸ್ಟ್ ಸರ್ವಿಸಲ್ಲಿ. ಸೊ ಈಗ ಗಾಡಿದು ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡ್ತಾ ಹೋಗೋಣ. ಸೊ ಫಸ್ಟು ಫ್ರಂಟಿನ ಸ್ಟಾರ್ಟ್ ಮಾಡೋಣ. ಸೊ ನನಗೆ ಬಂದು ಹೆಡ್ಲೈಟ್ ಫಸ್ಟ್ ಏನಂದರೆ ನಿಮಗೆ ಥ್ರೋ ಚೆನ್ನಾಗಿಲ್ಲ, ಅಂದರೆ ಸ್ಪ್ರೆಡ್ ಚೆನ್ನಾಗಿದೆ ಬಟ್ ಥ್ರೋ ಅಷ್ಟು ನನಗೆ ಕಂಫರ್ಟ್ ಅನಿಸಿಲ್ಲ. ಅಂದರೆ ನೀವೇನಾದ್ರು ಹೈವೇಸಲ್ಲಿ ಲಾಂಗ್ ರೈಡ್ಸ್ ಹೋಗ್ತೀರಾ ಅಂದರೆ ನೀವು ಡೇ ಹೊತ್ತು ನೀವೇನಾದ್ರು 110 to 120 ಅಥವಾ 90 to 120 ಹಂಗೆ ಕ್ರೂಸ್ ಮಾಡೋ ಟೈಮಲ್ಲಿ ಒಂದು 70 to 80 ಅಥವಾ 60 to 80 ಕ್ರೂಸ್ ಮಾಡೋ ಅಷ್ಟು ಕಾನ್ಫಿಡೆನ್ಸ್ ಇದೆ ಈ ಹೆಡ್ಲೈಟಲ್ಲಿ. ಸೊ ನೆಕ್ಸ್ಟ್ ಬಂದು ಮಿರರ್ಸಲ್ಲಿ ಸ್ವಲ್ಪ ಬ್ಲೈಂಡ್ ಸ್ಪಾಟ್ ಜಾಸ್ತಿ. ನಾನು ಕಂಪ್ಲೀಟಾಗಿ ಎಷ್ಟೇ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮಗೆ ಬ್ಲೈಂಡ್ ಸ್ಪಾಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ನೆಕ್ಸ್ಟು ನನಗೆ ಕಾನ್ ಅನಿಸಿದ್ದು ಈ ಸ್ಕೂಟಿ ಇಷ್ಟು ದೊಡ್ಡ ಗಾಡಿಗೆ ಇಷ್ಟು ದೊಡ್ಡ ಕೊಟ್ಟಿದ್ದಾರೆ. ಸೊ ಕೀ ಇಷ್ಟ ಆಗಿಲ್ಲ ನನಗೆ. ನೆಕ್ಸ್ಟ್ ಕಾನ್ ಬಂದು ನಮ್ಮ ಸಸ್ಪೆನ್ಷನ್. ಈ ಸಸ್ಪೆನ್ಷನ್ ಏನಿದೆ ಇದು ಬಂದು ವೆರಿ ಪ್ರೀಲೋಡ್ ಅಡ್ಜಸ್ಟೇಬಲ್. ನಿಮಗೆ ಕಂಪ್ಲೀಟ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಇಲ್ಲ. ನೀವು ಸ್ವಲ್ಪ ಸಾಫ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಹಾರ್ಡ್ ಮಾಡ್ಕೋಬೋದು ಅಷ್ಟೇ. ಸೊ ಪ್ರೀಮಿಯಮ್ ಬೈಕಿಗೆ ನೀವು 5 lakh ಪೇ ಮಾಡ್ತೀರ, 5,50,000 ಪೇ ಮಾಡ್ತಿದ್ದೀರ ಅಂದಾಗ ಕಂಪ್ಲೀಟ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಇದ್ದಿದ್ದರೆ ಇನ್ನೂ ವ್ಯಾಲ್ಯೂ ಫಾರ್ ಮನಿ ಆಗ್ತಿತ್ತು. ಸೊ ಅದೊಂದು ಕಾನ್ ಇದೆ. ನೆಕ್ಸ್ಟ್ ಕಾನ್ ಅಂತ ಬಂದಾಗ ನಮ್ಮದು ಗೇರ್ ಏನಿದೆ, ನೀವು ಗಾಡಿ ಸ್ಟಾರ್ಟ್ ಮಾಡಿ, ಸೊ ಬೇಸಿಕ್ ಕೋಲ್ಡ್ ಸ್ಟಾರ್ಟ್ ಟೈಮಲ್ಲಿ ನೀವು ಯಾವಾಗ ಫಸ್ಟ್ ಗೇರ್ ಹಾಕ್ತಿರಲ್ಲ ಫುಲ್ ಕ್ಲಂಕಿ ಆಗಿದೆ. ಸೊ ಹಾಕೋದು ಇಲ್ಲಿ ಹಾಕಿದ್ರೆ ಅಲ್ಲಿ ಕಾರ್ ನಿಂತಿದೆಯಲ್ಲ ಅಲ್ಲಿವರೆಗೂ ಕೇಳಿಸುತ್ತೆ, ಅಷ್ಟು ಕ್ಲಂಕಿ ಆಗಿದೆ ಫಸ್ಟ್ ಗೇರ್ ಅಂತೂ. ಸೊ ಸ್ವಲ್ಪ ಇಂಜಿನ್ ಹೀಟಪ್ ಆದಾಗ ನೀವು ಸ್ವಲ್ಪ ಮೂವಿಂಗಲ್ಲಿದ್ದಾಗ ನಿಮಗೆ ಅಷ್ಟು ಸೌಂಡ್ ಕೇಳಿಸಲ್ಲ. ಸೊ ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ಸೊ ಈ ಫಸ್ಟ್ ಗೇರ್ ಮತ್ತು ಸೆಕೆಂಡ್ ಗೇರ್ ಹಾಕ್ಬೇಕಾದ್ರೆ ಸ್ವಲ್ಪ ಕ್ಲಂಕಿ ಆಗಿದೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ರೇರ್ ಏನಿದೆ, ಮಡ್ಗಾಡಿದ್ದಿದ್ರೆ ತುಂಬ ಯೂಸ್ ಆಗ್ತಿತ್ತು. ಸೊ ಈ ಸೆಟಪ್ ಏನಿದೆ, ಸೊ ನನಗೆ ಯೂಶ್ವಲಿ ರೈನಿ ಸೀಸನಲ್ಲೆಲ್ಲ ಓಡಿಸಿದಾಗ ಕಂಪ್ಲೀಟಾಗಿ ಇಲ್ಲಿಂದ ನೀರು ಬಂದು ಆಲ್ಮೋಸ್ಟ್ ಇಲ್ಲಿ ತನಕ ಬೀಳ್ತಾಯಿತ್ತು. ಸೊ ರೇರ್ ಮಡ್ಗಾಡಿದ್ದಿದ್ರೆ ಓಡಿಸೋ ಹಿಂದೆ ಕೂರೋರ್ಗಾಗಲಿ ಸ್ವಲ್ಪ ಯೂಸ್ಫುಲ್ ಆಗ್ತಿತ್ತು. ಅದೊಂದು ಅಡಿಷನ್ ಮಾಡಿಲ್ಲ ಅವರು. ಸೊ ಪ್ರೋಸ್ ಅಂತ ಬಂದರೆ ಫಸ್ಟು ಪರ್ಫಾಮೆನ್ಸಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಯಾವುದೇ ಗೇರಲ್ಲಿ, ನೀವು ಲೋ ಗೇರಲ್ಲಿ ಸ್ಪೀಡ್ ಪಿಕಪ್ ಮಾಡ್ಕೋಬೇಕಂದ್ರೆ ಆರಾಮಾಗಿ ಮಾಡುತ್ತೆ, ನಿಮ್ಗೆ ಏನೇ ತೊಂದರೆ ಕೊಡೋಲ್ಲ. ನೀವು ಹೈಯರ್ RPMಲ್ಲೇ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿ ಪೇಸ್ ಪಿಕಪ್ ಮಾಡ್ತೀರಾ, ಅದನ್ನು ಕೊಡುತ್ತೆ, ಅದರಲ್ಲೂ ಏನೂ ಇಶ್ಯೂಸ್ ಇಲ್ಲ. ಸೊ ನೆಕ್ಸ್ಟ್ ಬಂದು ಗಾಡಿ ಬಂದು ಆರಾಮಾಗಿ ಮನ್ಯೂವರ್ ಮಾಡ್ಬೋದು. ನೀವು ಥೈಸ್ ಗ್ರಿಪ್ ಮಾಡಿ ನೀವು ಗಾಡಿ ಓಡಿಸ್ತೀರಾ, ಆರಾಮಾಗಿ ಗಾಡಿನ ಆ ಕಡೆ ಈ ಕಡೆ ಫ್ಲಿಕ್ ಮಾಡ್ಕೊಂಡು ಓಡಿಸ್ಬೋದು. ನಿಮಗೆ ರೈಡಿಂಗ್ ಡೈನಾಮಿಕ್ಸಲ್ಲಿ ತೋರಿಸ್ತೀನಿ ಅದನ್ನ ನೆಕ್ಸ್ಟು ಗಾಡಿ ಓಡಿಸ್ಬೇಕಾದ್ರೆ ರೈಡಿಂಗ್ ರಿವ್ಯೂ ತೋರಿಸ್ಬೇಕಾದ್ರೆ. ಸೊ ಇದು ಬಂದು ಅಲ್ಯೂಮಿನಿಯಂ ಟ್ವಿನ್ ಸ್ಪಾರ್ಕ್ ಫ್ರೇಮ್ ಅಂತಾರೆ. ಅಲ್ಯೂಮಿನಿಯಂ
ಟ್ವಿನ್ ಸ್ಪಾರ್ ಫ್ರೇಮ್. ಸೊ ಇಲ್ಲಿ ಬಂದು ಇದು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಇಲ್ಲಿ ತನಕ. ಸೊ ರೇರ್ ಬಂದು ನಿಮಗೆ ಸ್ಟೀಲ್ ಬೇಸ್ ವಿಂಗಮ್ ಇರೋದು, ಬಟ್ ಇದೆಲ್ಲ ನಿಮಗೆ ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಇಂಥ ಅಡ್ವಾಂಟೇಜ್ ಏನು, ಲಾರಿನ ಏಪ್ರಿಲ್ RS45 ಅಂತ 457 ಥರ ಓಡಿಸ್ತಾರೆ. ಓಕೆ, ಸೊ ನಿಮಗೆ ಅಲ್ಯೂಮಿನಿಯಂ ಏನಕ್ಕಿದೆ ಅಂದರೆ ನಿಮಗೆ ಲೈಟ್ ವೆಯ್ಟ್, ಕಂಪ್ಲೀಟ್ಲಿ ಲೈಟ್ ವೆಯ್ಟ್. ಸೊ ಕರ್ವ್ ವೆಯ್ಟ್ ಬಂದು 175 ಕಿಲೋಸ್ ಇದೆ. ಸೊ ಯಾರೇ ಆಗಲಿ, ನೀವು ಶಾರ್ಟ್ ರೈಡರ್ಸ್ ಆಗಲಿ ಅಥವಾ ಟಾಲ್ ರೈಡರ್ಸ್ ಆಗಲಿ, ಈ ಗಾಡಿನ ಆರಾಮಾಗಿ ಎತ್ಬೋದು, ಅದರಲ್ಲಿ ಏನೇ ಇಶ್ಯೂಸ್ ಇಲ್ಲ. ಸೊ ನೆಕ್ಸ್ಟ್ ಬಂದು ಸೌಂಡ್. ನಿಮಗೆ ಇಂಜಿನ್ ಆನ್ ಮಾಡ್ತೀನಿ. ಸೊ ಎಕ್ಸಾಸ್ಟ್ ನೋಟ್ ಮಾತ್ರ ಒನ್ ಆಫ್ ದಿ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅನ್ಬೋದು. ಯಾಕಂದರೆ ಟ್ವಿನ್ ಸಿಲಿಂಡರ್ ಪ್ಲಸ್ 270 ಡಿಗ್ರಿ ಕ್ರ್ಯಾಂಕ್ ಆಗಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಸೌಂಡಿಂಗ್ ಬೈಕ್ ಇನ್ ದಿಸ್ ಸೆಗ್ಮೆಂಟ್ ಅನ್ಬೋದು. ಸೊ ಟ್ವಿನ್ ಸಿಲಿಂಡರ್ ಆಗಿರೋದ್ರಿಂದ 457cc ಆಗಿರೋದ್ರಿಂದ ಪ್ಲಸ್ 270 ಡಿಗ್ರಿ ಕ್ರ್ಯಾಂಕ್ ಆಗಿರೋದ್ರಿಂದ ನಿಮಗೆ ಸೌಂಡ್ ಅಂತೂ ಒನ್ ಆಫ್ ದಿ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅಂತ ಹೇಳ್ಬೋದು. ಸೊ ಇಷ್ಟು ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ. ಇದುವರೆಗೂ ಈ ಗಾಡಿ ನನಗೆ ಯಾವುದೇ ಥರ ಹಿಕಪ್ಸ್ ಆಗಲಿ ಪ್ರಾಬ್ಲಮ್ಸ್ ಆಗಲಿ ಕೊಟ್ಟಿಲ್ಲ, ಹೋಪ್ಫುಲಿ ಕೊಡೋಲ್ಲ. ಸೊ ಇನ್ನೊಂದು ಪ್ರೋ ಅಂದರೆ ಈ ಮೀಟರ್ ಕನ್ಸೋಲ್, ಕಂಪ್ಲೀಟ್ಲಿ ಕಲರ್ಡ್ ಮೀಟರ್ ಕನ್ಸೋಲ್. ಇಲ್ಲಿ ನಿಮಗೆ RPM ತೋರಿಸುತ್ತೆ, ಸ್ಪೀಡ್ ತೋರಿಸುತ್ತೆ, ಇರೋ ಪೆಟ್ರೋಲಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಬೋದು ಅಂತ ತೋರಿಸುತ್ತೆ, ಟೈಮ್ ಇದೆ, ನಿಮ್ಮದು ಔಟ್ಸೈಡ್ ಟೆಂಪ್ರೇಚರ್ ತೋರಿಸುತ್ತೆ. ಇಲ್ಲಿ ಓಕೆ ಅಂತಿದೆ. ಸೊ ಈ ಓಕೆ ಬಂದು ನಿಮ್ಮದು ಇಂಡಿಯನ್ ಟೆಂಪ್ರೇಚರ್ ಯಾವಾಗ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆಗುತ್ತೆ ಆವಾಗ ಯು ಆರ್ ಗುಡ್ ಟು ರೈಡ್ ಅಂತ ತೋರ್ಸೋಕ್ಕೆ ಈ ಸಿಂಬಲ್ ಇದೆ, ಸ್ಟ್ಯಾಂಡ್ ಸಿಂಬಲ್ ಇದೆ. ಇಲ್ಲಿ ನಿಮಗೆ ಗೇರ್ ಸಿಂಬಲ್, ಗೇರ್ ಚೇಂಜ್ ಮಾಡ್ದಂಗೆ ಯಾವ ಗೇರಲ್ಲಿದೆ ಅಂತ ತೋರಿಸುತ್ತೆ. ಸೊ ATC ಆಟೋಮೆಟೆಡ್ ಟ್ರ್ಯಾಕ್ಷನ್ ಕಂಟ್ರೋಲ್, 3 ಲೆವೆಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಕಮ್ಮಿ ಇದ್ದಷ್ಟು ಅಂದರೆ ನಂಬರ್ ATC1 ಲೀಸ್ಟ್ ಇಂಟ್ರೂಷನ್ ಆಫ್ ಟ್ರ್ಯಾಕ್ಷನ್ ಕಂಟ್ರೋಲ್, ಅಂದರೆ ಕಮ್ಮಿ ಇಂಟ್ರೂಷನ್ ಇದೆ ನಿಮ್ಮ ಟ್ರ್ಯಾಕ್ಷನಲ್ಲಿ. ಸೊ ಎಲ್ಲೇ ಆಗಲಿ ನಿಮಗೆ ವೀಲ್ ಸ್ಲಿಪ್ ಆಗೋ ಟೈಮಲ್ಲೂ ನಿಮಗೆ ಪವರ್ ವೀಲ್ಗೆ ಹೋಗ್ತಾ ಇರುತ್ತೆ. ಸೊ ನೀವೇನು ಕೇಸ್ ಏನಾದರೂ ರೈನ್ ಮೋಡ್ಗೆ ಹಾಕ್ಕೊಂಡ್ರೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲಿ ಯೂಸ್ ಆಗುತ್ತೆ ಅಂದರೆ ನಿಮ್ಮದು ರೈನಲ್ಲಿ ಓಡಿಸ್ಬೇಕಾದ್ರೆ, ನಿಮ್ಮದು ಆಕ್ವಾಪ್ಲೇನಿಂಗ್ ಆಗಲಿ ಎಲ್ಲರೂ ತಿನ್ ಫಿಲ್ಮ್ ಆಫ್ ವಾಟರ್ ಇರಬೇಕಾದ್ರೆ ನಿಮಗೆ ಟ್ರ್ಯಾಕ್ಷನ್ ಲೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡುತ್ತೆ, ನಿಮಗೆ ವೀಲ್ ಸ್ಪಿನ್ ಅಂದರೆ ಕಂಪ್ಲೀಟ್ ಟ್ರ್ಯಾಕ್ಷನ್ ಏನಾಗುತ್ತೆ ಅದು ಕಟ್ ಆಫ್ ಮಾಡುತ್ತೆ. ಆಮೇಲೆ ನಿಮಗೆ ಈಕೋ ಮೋಡ್ ಇದೆ. ಸೊ ಈಕೋ ಮೋಡಲ್ಲಿ ನಿಮಗೆ ಅಷ್ಟು ಇಂಟ್ರೂಷನ್ ಇರಲ್ಲ, ಬಟ್ ಇರುತ್ತೆ ನಿಮ್ಗೆ ಅವಾಗವಾಗ ಅಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಂಪಲ್ ಅಂತೂ ಲೈಟಪ್ ಆಗ್ತಾ ಇರುತ್ತೆ. ಹಾಗೆ ಮೈಲೇಜ್ ಬಗ್ಗೆ ಕ್ವಶನ್ಸ್ ಇತ್ತು. ಸೊ ನನಗೆ ಹೈಯೆಸ್ಟ್ ಮೈಲೇಜ್ ಬಂದು 26.4 ಕಿಲೋಮೀಟರ್ಸ್ ಕೊಟ್ಟಿತ್ತು. ಸೊ 200 ಕಿಲೋಮೀಟರ್ ರೌಂಡ್ ಟ್ರಿಪ್ ಮಾಡಿದಾಗ ನಾನು ಆಲ್ಮೋಸ್ಟ್ ಬರೀ 80-100 ಕ್ರೂಸ್ ಮಾಡ್ತಾಯಿದ್ದೆ. ಬರೀ ಒಂದು ಕಡೆ ಮಾತ್ರ 120 ಟಚ್ ಮಾಡಿ ವಾಪಸ್ 80 ಬಂದು, ಅದು ಬರೀ ಅಲ್ಲಿ 126 ಅಂತ ನೀವು ಟಾಪ್ ಸ್ಪೀಡ್ ನೋಡ್ಬೋದು ಇಲ್ಲಿ. ಸೊ ಆ 200 ಕಿಲೋಮೀಟರ್ ರೌಂಡ್ ಟ್ರಿಪ್ ಏನು ಮಾಡಿದೆ, ಅದರಲ್ಲಿ ನನಗೆ 26.4 ಕಿಲೋಮೀಟರ್ ಪರ್ ಲೀಟರ್ ಕೊಡ್ತು. ಸೊ ಇವಾಗ ಆ್ಯಾವ್ರೇಜ್ ನೋಡಿದ್ರೆ ನಂದು 19.4 ಕೊಟ್ಟಿದೆ. ಸೊ ಇದು ಕಂಪ್ಲೀಟ್ 1000 ಕಿಲೋಮೀಟ್ರದ್ದೇನಿದೆ ಅದು ಆ್ಯಾವ್ರೇಜ್ ಇದು. ಸೊ ಇಷ್ಟು ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ ಬೈಕ್ದು. ನೆಕ್ಸ್ಟು ನಿಮಗೆ ರೈಡಿಂಗ್ ಡೈನಾಮಿಕ್ಸ್ ಬಗ್ಗೆ ತೋರಿಸ್ತೀನಿ. ಸೊ ನಿಮ್ಮೆಲ್ಲರಿಗೂ ಆಗಲೇ ನಾನು ಬಿಲ್ ತೋರಿಸ್ದೆ, ಸರ್ವಿಸ್ ಹೆಂಗಾಯಿತು, ಎಷ್ಟಾಯಿತು, ಪ್ಲಸ್ ಮಿರರ್ದು ಏನಕ್ಕೆ ಬಿಲ್ ಬಂತು ಎಲ್ಲ ಹೇಳಿದ್ದೀನಿ. ಸೊ ಈಗ ಬೈಕ್ದು ರೈಡಿಂಗ್ ಡೈನಾಮಿಕ್ಸ್ ಅಂದರೆ ಓಡಿಸ್ಬೇಕಾದ್ರೆ ಫೀಲ್ ಹೆಂಗಿದೆ ಅಂತ ಹೇಳ್ತೀನಿ. ಸೊ ಈ ಗಾಡಿನಲ್ಲಿ ನಿಮಗೆ ಪರ್ಫಾಮೆನ್ಸಿಗೆ ಎಲ್ಲೂ ಲ್ಯಾಗ್ ಇಶ್ಯೂ ಆಗೋಲ್ಲ, ನಿಮಗೆಲ್ಲೂ ಪರ್ಫಾಮೆನ್ಸ್ ಕೊಡ್ತಾ ಇದೆ ಅಂತ ಅನ್ಸೋದೇ ಇಲ್ಲ. ನೋಡಿ, ಇನ್ ಕೇಸ್ ಈಗ ಈಕೋ ಮೋಡಲ್ಲೇ ಇದ್ದೀನಿ, ಈಕೋ ಮೋಡಲ್ಲೇ ಫುಲ್ ಮಾಡಿದ್ರೆ ನೋಡಿ ಈಸಿಯಾಗಿ 90 ದಾಟ್ಬಿಡುತ್ತೆ. ಸೊ ಇದು ಸೂಪರ್ ಸ್ಪೋರ್ಟ್ ಅಂದರೆ ಸ್ಪೋರ್ಟ್ ಪೊಸಿಷನ್ ಬೈಕ್ ಆಗಿರೋದ್ರಿಂದ ಜನ ಏನು ಮಾಡ್ತಾರೆ ಅಂದರೆ ಅವ್ರ ಕಂಪ್ಲೀಟ್ ಬಾಡಿ ವೆಯ್ಟ್ ಏನಿದೆ ಅವ್ರ ಬ್ರೆಸ್ಟ್ ಮೇಲೆ ಹಾಕ್ತಾರೆ. ಸೊ ಶೋಲ್ಡರ್ಸ್ ಏನಿದೆ ಅದೆಲ್ಲ ನಿಮ್ಮ ಮುಂದೆ ಬಗ್ಗಿರುತ್ತೆ, ಕಂಪ್ಲೀಟ್ ಬ್ರೆಸ್ಟ್ ಮೇಲೆ ಹಾಕಿರ್ತಾರೆ. ಸೊ ಹಂಗಾಗಿದಾಗ ಏನಾಗುತ್ತೆ, ಬ್ರಿಸ್ಟ್ ಪೇನ್ ಬರುತ್ತೆ, ಶೋಲ್ಡರ್ ಪೇನ್ ಬರುತ್ತೆ, ಶೋಲ್ಡರ್ ಬ್ಲೇಡ್ಸಲ್ಲಿ ಪೇನ್ ಬರುತ್ತೆ, ಅಥವಾ ಬ್ಯಾಕ್ ಪೇನ್ ಬರುತ್ತೆ. ಸೊ ನೀವು ತೊಗೊಳಕ್ಕೂ ಮುಂಚೆ ಈ ಗಾಡಿನ ಟೆಸ್ಟ್ ರೈಡ್ ಮಾಡಿದಾಗ ಸ್ವಲ್ಪ ಲಾಂಗ್ ಹೋಗಿ, ಲಾಂಗ್ ಅಂದರೆ ಸರ್ವಿಸ್ ಸೆಂಟರ್ ಹೇಳೋದಕ್ಕಿಂತ ಒಂಚೂರು ಜಾಸ್ತಿ ಹೋಗಿ,
ಆಗ ನಿಮಗೆ ನಿಮ್ಮ ಗಾಡಿ ಸೆಟ್ ಆಗುತ್ತಾ ಇಲ್ವಾ ಅಂತ ಪ್ರಾಪರಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಈ ಗಾಡಿ ಬಂದು ಕಂಪ್ಲೀಟ್ಲಿ ಫೇರ್ಡ್ ಆಗಿರೋದ್ರಿಂದ ನಿಮಗೆ ಕ್ರಾಸ್ ವಿಂಡ್ಸ್ ಏನಿದೆ, ನಿಮಗೆ ಗಾಡಿ ಸೈಡ್ಗೆ ಹೊಡೆಯೋ ಗಾಳಿ ಏನಿದೆ ಅದು ಗಾಡಿನ ಫುಲ್ ಮಾಡುತ್ತೆ. ಏನಕ್ಕೆ ಸರ್ಫೇಸ್ ಏರಿಯಾ ಜಾಸ್ತಿ ಇದೆ. ಸೊ ಸೈಡಲ್ಲಿ ನಿಮ್ಮದು ಫೇರಿಂಗ್ಸ್ ಕಂಪ್ಲೀಟ್ ನೋಡಿದ್ರೆ ಅಲ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಸೊ ಯೂಶ್ವಲಿ ನಿಮಗೆ ಹಿಂಗೆ ತಳ್ಳುತ್ತೆ ಗಾಡಿನ. ಬಟ್ ಆಪೋಸಿಟಿಂದ ಬರೋ ವಿಂಡ್ ಆದರೆ ನೀವು ಯಾವಾಗ ಡಕ್ ಮಾಡ್ತೀರೋ ನೀವು ಕಂಪ್ಲೀಟಾಗಿ ಸ್ಲೈಸ್ ಮಾಡ್ಕೊಂಡು ಹೋಗ್ತೀರಾ. ಸೊ ಈ ಗಾಡಿನ ಸಿಟಿಲೂ ಓಡಿಸಿದ್ದೀನಿ, ಸ್ವಲ್ಪ ಟ್ವಿಸ್ಟಿ ರೋಡ್ಸಲ್ಲೂ ಓಡಿಸಿದ್ದೀನಿ, ಹಂಗೆ ಹೈವೇಸಲ್ಲೂ ಓಡಿಸಿದ್ದೀನಿ. ಇವಾಗ ಇರೋದು ನೈಸ್ ರೋಡಲ್ಲಿದ್ದೀನಿ. ಸೊ ಸಿಟೀಸಲ್ಲಿ ಬಂದು ಇದು ಸ್ಪೋರ್ಟ್ ಬೈಕ್ ಅಂದರೆ ಪರ್ಫಾರ್ಮೆನ್ಸ್ ಬೈಕ್ ಆಗಿರೋದ್ರಿಂದ ನಿಮಗೆ ಆ ಸ್ಟಿಪ್ ಸಸ್ಪೆನ್ಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕ್ ಆಗಿರೋದ್ರಿಂದ ಸಸ್ಪೆನ್ಷನ್ ಸಾಫ್ಟ್ ಮಾಡ್ಕೋಬೋದು. ಬಟ್ ನೀವು ಸಸ್ಪೆನ್ಷನ್ನ ಸಾಫ್ಟ್ ಮಾಡಿಕೊಂಡ್ರೆ ನಿಮಗೆ ಸ್ಪೋರ್ಟ್ ಬೈಕ್ಗೆ ಅಥವಾ ಪರ್ಫಾರ್ಮೆನ್ಸ್ ಬೈಕ್ಗೆ ಅರ್ಥನೇ ಇರೋಲ್ಲ. ಸೊ ಒಂದು ಸ್ಪೋರ್ಟ್ ಬೈಕ್ ತೊಗೊತೀರ ಅಂದಮೇಲೆ ಆ ಕಂಫರ್ಟ್ ಏನಿದೆ ಅದನ್ನ ಬಿಡಲೇಬೇಕು. ಸೊ ಗಾಡಿ ಪರ್ಫಾರ್ಮೆನ್ಸ್ ಇಶ್ಯೂ ಆಗಲಿ ಏನೇನೂ ಇಲ್ಲ. ಸಿಟಿನಲ್ಲಿ ಯೂಶ್ವಲಿ ತುಂಬ ಹೀಟ್ ಆಗುತ್ತೆ ಗಾಡಿ. ಯೂಶ್ವಲಿ ನೀವು ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೇ ಇರ್ತೀರ. ಸೊ ನನ್ನ ಗಾಡಿ ಬಂದು ಆಲ್ಮೋಸ್ಟ್ 106 ಡಿಗ್ರೀಸ್ವರೆಗೂ ಹೋಗಿದೆ ಪೀಕ್ ಟ್ರಾಫಿಕಲ್ಲಿ. ಸೊ ಹೈವೇಲೆಲ್ಲ ಕಂಟಿನ್ಯೂಸ್ ಏರ್ ಫ್ಲೋ ಇರೋದ್ರಿಂದ ನಿಮಗೆ ಅಷ್ಟು ಇಂಜಿನ್ ಹೀಟ್ ಆಗೋಲ್ಲ. ಇವಾಗ ಟೆಂಪ್ರೇಚರ್ ನೋಡೋದಾದರೆ 74 ಇದೆ. ಸೊ ಇಲ್ಲಿ ನಾಯಂಡಳ್ಳಿ ಆ ಕಡೆ ಅಂತೆಲ್ಲ ನಾನು ಟ್ರಾಫಿಕ್ ದಾಟಿ ಬರೋ ಅಷ್ಟೊತ್ತಿಗೆ ಟೆಂಪ್ರೇಚರ್ ಆಲ್ಮೋಸ್ಟ್ 102, 103 ಇತ್ತು. ಸೊ ಸಿಟಿನಲ್ಲಿ ನಿಮಗೆ ಸ್ವಲ್ಪ ಕೈ ನೋವಾಗಲಿ ಅದೆಲ್ಲ ಬಂದೇ ಬರುತ್ತೆ. ಎಸ್ಪೆಷಲಿ ಪಿಲಿಯನ್ ಕೂತಾಗಂತೂ ನಿಮಗೆ ಯಾವಾಗ ನೀವು ಬ್ರೇಕ್ ಹೊಡೆದಾಗೆಲ್ಲ ಅವ್ರ ಕಂಪ್ಲೀಟ್ ವೆಯ್ಟ್ ಏನಿದೆ ಅದು ನಿಮ್ಮ ಮೇಲೆ ಹಾಕಿದಾಗ ನಿಮಗೆ ಬ್ರಿಸ್ ಪೇನ್ ಅಂತೂ ಬಂದೇ ಬರುತ್ತೆ. ಸೊ ಟ್ವಿಸ್ಟಿ ರೋಡ್ಸಲ್ಲಿ ಇವರು ಏಪ್ರಿಲ್ ಅವ್ರು ಕೊಟ್ಟಿರೋ ಟಯರ್ಸ್ ಏನಿದೆ ಪ್ರೋಟಾಕ್ ಎಕ್ಸ್ಟ್ರೀಮ್ ಬೆಸ್ಟ್ ಟಯರ್ಸ್ ಅನ್ಬೋದು ಈ ಸೆಗ್ಮೆಂಟಲ್ಲಿ. ಸೊ ನಿಮಗೆ ಗ್ರಿಪ್ ಇಶ್ಯೂ ಆಗಲಿ ಕಾನ್ಫಿಡೆನ್ಸ್ ಲೂಸ್ ಆಗೋದಾಗಲಿ ನಿಮ್ಗೆ ಎಲ್ಲೂ ಅನಿಸಲ್ಲ. ಸೊ ನೀವು ಯಾವಾಗ ಲೀನ್ ಮಾಡ್ಬೇಕು ಅನ್ಕೊತೀರೋ ಅಲ್ಲ ಆರಾಮಾಗಿ ಲೀನ್ ಮಾಡ್ಬೋದು. ಇದರಲ್ಲಿ ಏನೂ ಇಶ್ಯೂಸ್ ಇಲ್ಲ ಟ್ವಿಸ್ಟಿ ರೋಡ್ಸಲ್ಲಿ. ಸೊ ಹೈವೇ ಅಂತ ಬಂದಾಗ ಈಗ ನೋಡಿ ಈಕೋ ಮಾಡಲೇ ಫುಲ್ ಮಾಡ್ತೀನಿ. ನೋಡಿ ಏನು ಇಶ್ಯೂಸ್ ಇಲ್ಲ, ಆರಾಮಾಗಿ ಫುಲ್ ಮಾಡುತ್ತೆ ಅದಿರೋ ಟಾರ್ಕಿಗೆ. ಸೊ ಈಗ ರೈನೆಲ್ಲ ಸ್ಪೋರ್ಟ್ ಮಾಡ್ಗೆ ಹಾಕ್ಕೊತೀನಿ. ಸೊ ಬೇಸಿಕ್ಲಿ 3 ಮೋಡ್ ಏನು ಮಾಡುತ್ತೆ ಅಂದರೆ ನಿಮ್ಮದು ಥ್ರಾಟಲ್ ರೆಸ್ಪಾನ್ಸ್ ಏನಿದೆ ಅದನ್ನ ಜಾಸ್ತಿ ಕಮ್ಮಿ ಮಾಡುತ್ತೆ. ಸೊ ನಿಮ್ಮದು ಈಕೋ ಮೋಡ್ಗೆ ಹಾಕ್ಕೊಂಡಾಗ ಥ್ರಾಟಲ್ ರೆಸ್ಪಾನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಆದರೆ ಇಮಿಡಿಯೇಟಾಗಿ ಹಿಂಗೆ ಕೊಟ್ಟರೆ ಹಿಂಗೆ ಹೋಗಲ್ಲ ಬೈಕು. ಸೊ ಸ್ವಲ್ಪ ಡಿಲೇ ಕೊಟ್ಟು ಆಮೇಲೆ ನಿಮಗೆ ಫುಲ್ ಮಾಡ್ತಾ ಹೋಗುತ್ತೆ. ಬಟ್ ಸ್ಪೋರ್ಟ್ ಮೋಡಲ್ಲಿ ಇನ್ಸ್ಟೆಂಟಾಗಿ ಕೊಡುತ್ತೆ. ಸೊ ಗಾಡಿ ಬಗ್ಗೆ ಪರ್ಫಾರ್ಮೆನ್ಸ್ ಬಗ್ಗೆ ಆಗಲಿ ಲಿಟ್ರಲಿ ನೋ ಡೌಟ್ಸ್. ನೀವು ಪರ್ಫಾರ್ಮೆನ್ಸ್ ಬೇಸ್ಡ್ ಬಿಗಿನರ್ ಬೈಕ್ ಅಥವಾ ಎಂಟ್ರಿ ಲೆವೆಲ್ ಸೂಪರ್ ಬೈಕ್ ಅಂದರೆ RS457 ನಿಮ್ಮ ಚಾಯ್ಸ್ ಆಗೇ ಇರುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಏನೇ ಕ್ವಶನ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನಿಮಗೆ ಬೈಕ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಏನೇ ಇದ್ದರೂ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಮುಂದಿನ ವಿಡಿಯೋ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಬೈಕ್ನ ಬೈ ಮಾಡಬೇಕು ಅಂತಿದ್ದರೆ ಅವ್ರಿಗೆ ಈ ಲಿಂಕ್ ಶೇರ್ ಮಾಡಿ. ಹಾಗೆ ಯೂಟ್ಯೂಬ್ ರಿವ್ಯೂ ನೋಡಲಿ. ಹಾಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ.